15ನೇ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ. ಸಿಎಂ ಆಗಿ 8ನೇ ಬಜೆಟ್ ಇದು. ಇದರ ಜೊತೆಗೆ ಸರ್ಕಾರ ಬಂದ ಮೊದಲ ವರ್ಷದಂತೆ ಈ ವರ್ಷ ಇರೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ರಚನೆಯಾದಾಗ ಮುಖ್ಯ ಫೋಕಸ್ ಇದ್ದಿದ್ದು ಗ್ಯಾರಂಟಿಗಳ ಅನುಷ್ಠಾನ. ಆದ್ರೆ ಈಗ ಈ ಬಾರಿಯ ಬಜೆಟ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೂ ಒತ್ತು ಕೊಡಬೇಕಾದ ಅನಿವಾರ್ಯತೆ ಇದೆ. ಈ ಸವಾಲಿನ ಜೊತೆಗೆ ಲೋಕಸಭಾ ಚುನಾವಣೆಯನ್ನ ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋದರ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಈ ಬಾರಿಯ ಬಜೆಟ್ನಲ್ಲಿ ಅಂತಹ ಯೋಜನೆಗಳೇನಾದ್ರೂ ಘೋಷಣೆ ಮಾಡ್ತಾರಾ ಸಿದ್ದರಾಮಯ್ಯ? ಗ್ಯಾರಂಟಿಗಳಿಗೆ ಬೇಕಾಗಿರುವ 58ರಿಂದ 60 ಸಾವಿರ ಕೋಟಿ ರೂಪಾಯಿಗಳ ಹೊಂದಾಣಿಕೆ ಹೇಗಾಗತ್ತೆ? ಎಲ್ಲಿಂದ ಹೊಂದಿಸ್ತಾರೆ? ಅದರ ಜೊತೆಯಾಗಿ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಇಲ್ಲ ಅಂತ ಹಲವು ಶಾಸಕರು ಬೊಬ್ಬೆ ಹೊಡಿತಾ ಇದ್ದಾರೆ. ಈ ಬಾರಿ ಆ ನಿರೀಕ್ಷೆಯೂ ದೊಡ್ಡ ಮಟ್ಟಕ್ಕಿದೆ. ಇನ್ನು ಗ್ಯಾರಂಟಿ ಸರ್ಕಾರದ 2ನೇ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ. ಭಾಗ್ಯಗಳ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಮೇಲೆ 106 ನಿರೀಕ್ಷೆಗಳಿವೆ. ರಾಜಧಾನಿ ಬೆಂಗಳೂರಿಗೆ ಎಷ್ಟು ಸಿಗುತ್ತೆ? ಜಿಲ್ಲಾವಾರು ಲೆಕ್ಕಾಚಾರ ಎಷ್ಟು? ಸಿದ್ದು ಸರ್ಕಾರದ ಮೊದಲ ಬಜೆಟ್ನ ನಿರೀಕ್ಷೆಗಳೇನು? ಈ ಹಿಂದೆ ಸರ್ಕಾರ ರಚನೆಯಾದಾಗ ಬಜೆಟ್ ಮಂಡನೆಯಾಗಿತ್ತು. ಆದರೆ ಈ ಬಾರಿಯ ಬಜೆಟ್ 100 ನಿರೀಕ್ಷೆಗಳನ್ನ, ಬೆಟ್ಟದಷ್ಟು ಬೇಡಿಕೆಗಳನ್ನ ಹೊತ್ಕೊಂಡು ಬರ್ತಾ ಇದೆ. ಆಯಾ ಜಿಲ್ಲೆಗಳಲ್ಲಿ ಕೃಷಿ, ಕೈಗಾರಿಕೆ, ಟೆಕ್ ಪಾರ್ಕ್ಗಳು, ನೀರಾವರಿ ಯೋಜನೆಗಳು, ಅರ್ಧಕ್ಕೆ ನಿಂತ ನೀರಾವರಿ ಯೋಜನೆಗಳು, ಇವುಗಳ ಬಗ್ಗೆ ಜನ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಒಂದು ಬಜೆಟ್ನಲ್ಲಿ ಆ ಎಲ್ಲ ನಿರೀಕ್ಷೆಗಳನ್ನು ಸರಿದೂಗಿಸೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಯಾವ ಜಿಲ್ಲೆಗಳಿಗೆ ಏನು ಸಿಗುತ್ತೆ? ಬ್ರ್ಯಾಂಡ್ ಬೆಂಗಳೂರಿಗೆ ಏನು ಸಿಗುತ್ತೆ? ಬೆಂಗಳೂರಿಗೆ ಪರ್ಯಾಯವಾಗಿ ಬಳಸಬೇಕು ಅಂದುಕೊಳ್ತಾ ಇರೋ ತುಮಕೂರಿಗೆ ಏನು ಸಿಗುತ್ತೆ? ಕಿತ್ತೂರು ಕರ್ನಾಟಕ ಭಾಗದ ನೀರಾವರಿ ಯೋಜನೆಗೆ ಏನ್ ಸಿಗುತ್ತೆ? ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನ್ ಸಿಗುತ್ತೆ? ಕರಾವಳಿಯ ಜನರ ನಿರೀಕ್ಷೆಗಳು ಏನು? ಗ್ಯಾರಂಟಿ ಈಡೇರಿಸುವ ಜೊತೆಗೆ ಯಾವ ಯೋಜನೆಗಳು ಜಾರಿಯಾಗುತ್ತವೆ? ಬೆಲೆ ಏರಿಕೆಗೂ ಕಡಿವಾಣ ಹಾಕಬೇಕು. ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಈ ಬಾರಿಯ ಬಜೆಟ್ನ ಗಾತ್ರ 3.8 ಲಕ್ಷ ಕೋಟಿಯ ಬಜೆಟ್ ಅನ್ನೋ ಅಂದಾಜಿದೆ. ಬೆಟ್ಟದಷ್ಟು ನಿರೀಕ್ಷೆಗಳು ಈ ಬಾರಿಯ ಬಜೆಟ್ ಮೇಲಿವೆ. ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ಸಿದ್ಧವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರತ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರತ್, ಬೆಟ್ಟದಷ್ಟು ನಿರೀಕ್ಷೆ ಇದೆ. ಈ ಹಿಂದೆ ಗ್ಯಾರಂಟಿಗಳ ಅನುಷ್ಠಾನವೇ ದೊಡ್ಡ ಸವಾಲಾಗಿತ್ತು. ಮೊದಲ ಬಜೆಟ್ ಸರ್ಕಾರ ರಚನೆಯಾದ ಮೇಲೆ ಮೊದಲ ಬಜೆಟ್ ದೊಡ್ಡ ನಿರೀಕ್ಷೆ ಇದ್ದಿದ್ದು ಗ್ಯಾರಂಟಿಗಳ ಅನುಷ್ಠಾನ ಆಗಬೇಕು ಅಂತ. ಆದ್ರೆ ಈಗ ಉಳಿದ ವಲಯಗಳ ಬಗ್ಗೆ ಖಂಡಿತ ಗಮನ ಹರಿಸಬೇಕಾಗಿದೆ. ಸೊ ರಾಜ್ಯದ ನಿರೀಕ್ಷೆ ಏನಿದೆ? ಸರ್ಕಾರ ಯಾವ ರೀತಿ ರೆಡಿ ಆಗ್ತಾ ಇದೆ? ಭಾವನಾ, ನಿರೀಕ್ಷೆ ಎಷ್ಟಿದೆಯೋ ಅಷ್ಟೇ ದೊಡ್ಡ ಸವಾಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಇದೆ. ಯಾಕೆಂತಂದ್ರೆ ಈಗಾಗಲೇ ದಾಖಲೆ ಬಜೆಟ್ 15ನೇ ಬಜೆಟ್ನ ಇವತ್ತು ಅವರು ಮಂಡಿಸ್ತಾ ಇರುವಂತದ್ದು. ಈ ಹಿಂದೆ ಬಜೆಟ್ ಮಂಡಿಸಿದ್ದಕ್ಕೂ ಈಗ ಮಂಡಿಸ್ತಾ ಇರುವಂತ ಬಜೆಟ್ ಮಂಡನೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ಈಗ ದೊಡ್ಡ ಸವಾಲಿದೆ. ಸಹಜವಾಗಿ ಬಜೆಟ್ ಅಂದಮೇಲೆ ನಮಗೆ ನಿರೀಕ್ಷೆಗಳು ಬೆಟ್ಟದಷ್ಟು ಇದ್ದೇ ಇರುತ್ತೆ. ಆದರೆ ಈ ಸವಾಲನ್ನ, ಈಗಿರುವಂತಹ ನಿರೀಕ್ಷೆ ಸವಾಲನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಹೇಗೆ ಮಂಡಿಸ್ತಾರೆ ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. 15ನೇ ಬಜೆಟ್ ಅಲ್ಲಿ ಯಾವ ಕೊಡುಗೆಗಳನ್ನು ಕೊಡ್ತಾರೆ? ಈ ಹಿಂದೆ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ
ಸಂದರ್ಭದಲ್ಲಿ 5 ಗ್ಯಾರಂಟಿಗಳಿಗೆ ಪ್ರಮುಖವಾಗಿ ಮೀಸಲಿಡಲಾಗಿತ್ತು. ಸೊ 5 ಗ್ಯಾರಂಟಿಗಳನ್ನ ವರ್ಷ ಪೂರ್ತಿ ನಡೆಸಿದ್ರು ಕೂಡ ಬೇರೆ ಬೇರೆ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಆರೋಪವನ್ನು ಮಾಡ್ತಾ ಇದ್ರು, ನಮಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಸೊ ಈ ಆಪಾದನೆಯನ್ನು ತಳ್ಳಿ ಹಾಕ್ಲಿಕ್ಕೆ ಈ ಬಜೆಟ್ ನಲ್ಲಿ ಯಾವ ರೀತಿ ಟಾನಿಕ್ ಅನ್ನು ಕೊಡ್ತಾರೆ, ಅದು ಅಲ್ಲದೆ ಮುಂಬರುವಂತಹ ಲೋಕಸಭಾ ಚುನಾವಣೆ ಇದೆ. ಸೊ ಇದಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕಾದಂತ ಅನಿವಾರ್ಯತೆ ಇದೆ. ಸೊ ಇದನ್ನೆಲ್ಲವೂ ಕೂಡ ಹೇಗೆ ಸರಿದೂಗಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ಸೊ ಬಜೆಟ್ ಗಾತ್ರ ಮತ್ತೆ ಸಾಲದ ಹೊರೆಯೂ ಕೂಡ ಕಳೆದ ಬಾರಿಗಿಂತ ಹೆಚ್ಚಾಗುತ್ತೆ. ಸೊ ಈಗ ಸಾಲದ ಹೊರೆಯೂ ಕೂಡ ಹೆಚ್ಚಾಗೋದ್ರಿಂದ ಹೇಗೆ ತೆರಿಗೆಯನ್ನೇನಾದ್ರೂ ಹೆಚ್ಚಿಗೆ ಮಾಡ್ತಾರಾ? ಸೊ ಒಂದ್ ವೇಳೆ ತೆರಿಗೆಯನ್ನು ಹೆಚ್ಚಿಗೆ ಮಾಡಿದ್ರೆ ಸೊ ಮುಂಬರುವ ಲೋಕಸಭಾ ಚುನಾವಣೆ ಇದೆ, ಸೊ ಇದಕ್ಕೆ ಹೊಡೆತ ಬೀಳುತ್ತಾ? ಈ ತರದ್ದು ಸವಾಲುಗಳು ಸಿದ್ದರಾಮಯ್ಯನವರ ಮುಂದೆ ಸಾಕಷ್ಟು ಇದೆ. ಕಳೆದ 1 ತಿಂಗಳಿಂದ ವಿವಿಧ ಇಲಾಖೆಗಳ ಜೊತೆ ಪೂರ್ವಭಾವಿ ಸಭೆ ನಡೆಸಿದ್ರು, ಸಂಘ ಸಂಸ್ಥೆಗಳಿಂದ ಮನವಿಯನ್ನು ಕೂಡ ಪಡ್ಕೊಂಡಿದ್ದಾರೆ, ಬೆಟ್ಟದಷ್ಟು ಮನವಿಗಳು ಬಂದಿದ್ದಾವೆ. ಸೊ ಅಷ್ಟೇ ನಿರೀಕ್ಷೆ ಕೂಡ ಇದೆ. ಸೊ ಈ ಸವಾಲನ್ನ ಹೇಗೆ ಪರಿಗಣಿಸ್ತಾರೆ ಅನ್ನುವಂಥದ್ದು ನಮಗಿರುವಂತಹ ಕುತೂಹಲ. ಲೆಕ್ಕರಾಮಯ್ಯ ಅಂತ ನಾವು ಕರಿತೀವಿ. ಸೊ ಈಗಾಗಲೇ ಕೇಂದ್ರದಿಂದ ಬರಬೇಕಾದಂತ ಪಾಲು ಬರ್ತಾ ಇಲ್ಲ ಅಂತ ದೆಹಲಿ ಮಟ್ಟದಲ್ಲೂ ಹೋಗಿ ಒಂದಿಷ್ಟು ಪ್ರತಿಭಟನೆಯನ್ನ ಮಾಡಿ ಬಂದಿದ್ದಾರೆ. ಸೊ ಈಗ ನೀವೇನ್ ಕೊಡ್ತೀರಾ ಹೇಳಿ ಅನ್ನೋದು ವಿಪಕ್ಷಗಳ ಆರೋಪವಾಗಿತ್ತು. ಸೊ ಈಗ ಅದೇ ಸಮಯದಲ್ಲಿ ಬಜೆಟ್ ಕೂಡ ಬಂದಿರುವಂತದ್ದು. ಈ ಬಜೆಟ್ ಅಲ್ಲಿ ಏನ್ ಕೊಡುಗೆಯನ್ನು ಕೊಡ್ತಾರೆ? ಸೊ ಅದಕ್ಕೆ ವಿಪಕ್ಷಗಳಿಗೂ ಕೂಡ ತಕ್ಕವಾದಂತ ಉತ್ತರವನ್ನು ಕೊಡಬೇಕಾಗಿದೆ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಇದಕ್ಕೂ ಪೂರಕವಾಗಿ ಜನಸ್ನೇಹಿಯಾದಂತ ಬಜೆಟ್ ನ ಕೊಡಬೇಕು. ತೆರಿಗೆಯನ್ನು ಕೂಡ ಹೆಚ್ಚಿಗೆ ಮಾಡೋ ಹಾಗಿಲ್ಲ. ಒಂದ್ ವೇಳೆ ತೆರಿಗೆ ಹೆಚ್ಚಿಗೆ ಮಾಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಪೆಟ್ಟು ಬೀಳುವಂತ ಸಾಧ್ಯತೆ ಇದೆ. ಸೊ ಇದೆಲ್ಲವನ್ನೂ ಕೂಡ ಸರಿದೂಗಿಸಿ ಅಭಿವೃದ್ಧಿ ಪೂರಕವಾದಂತ ಬಜೆಟ್ ಅನ್ನ ಕೊಡಬೇಕಾದಂತ ಅನಿವಾರ್ಯತೆ ಸಿದ್ದರಾಮಯ್ಯನವರ ಮುಂದಿದೆ. ಸೊ 3,80,00,000 ಕೋಟಿ ಈ ಬಾರಿ ಬಜೆಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರೊಳಗೆ ಯಾವ್ಯಾವ ವಲಯಗಳಿಗೆ ಎಷ್ಟು ಕೊಡ್ತಾರೆ, ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಈಗಿನ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಬರ ಎದುರಾಗಿದೆ. ಸೊ ಬರ ಎದುರಾಗಿರೋದ್ರಿಂದ ಒಂದಿಷ್ಟು ಅನುದಾನವನ್ನ ಕುಡಿಯುವ ನೀರಿಗೆ ಮತ್ತೆ ಮೇವು, ಜಾನುವಾರುಗಳ ಮೇವಿಗೆ ಪ್ರಮುಖವಾಗಿ ಆದ್ಯತೆ ಕೊಡುವಂತ ಸಾಧ್ಯತೆ ಇದೆ. ಇನ್ನುಳಿದಂತೆ ನಾನು ಆಗ್ಲೇ ಹೇಳಿದಾಗೆ ಈ 5 ಗ್ಯಾರಂಟಿಗಳೇನಿದೆ ಅದಕ್ಕೆ ಅದಕ್ಕೋಸ್ಕರನೇ 58,000 ಕೋಟಿ ಮೀಸಲಿಡಬೇಕಾಗುತ್ತೆ. 58ರಿಂದ 60 ಅಂತ ಹೇಳಲಾಗುತ್ತೆ. ಸೊ ಅದು ಕೇವಲ ಈ ವರ್ಷಕ್ಕೆ ಮಾತ್ರ ಅಲ್ಲ, ಮುಂದಿನ 4 ವರ್ಷವೂ ಕೂಡ ಇದನ್ನು ಸರಿದೂಗಿಸಬೇಕು. ಈ 5 ವರ್ಷವೂ ಕೂಡ ಇವರ ಸರ್ಕಾರ ಇರೋ ತನಕ ಇದಕ್ಕೆ ಈ ಹಣ ಮೀಸಲಿಡಬೇಕಾಗತ್ತೆ. ಮೊದಲಿಗೆ ಈ ಗ್ಯಾರಂಟಿ ಸ್ಕೀಮ್ಗೆ ಮೀಸಲಿಟ್ಟ ಆದ ಬಳಿಕ ಬೇರೆ ಬೇರೆ ಅಭಿವೃದ್ಧಿ ಪೂರಕವಾಗಿ ಪ್ರಮುಖವಾಗಿ ಅನುದಾನವನ್ನು ಕೊಡಬೇಕಾಗತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಪ್ರಮುಖವಾಗಿ ಗ್ಯಾರಂಟಿ ಸ್ಕೀಮ್ ಆದ ಬಳಿಕ ಗ್ಯಾರಂಟಿ ಸ್ಕೀಮಿಂದನಾಗಿ ಅವರು ಅಧಿಕಾರಕ್ಕೆ ಬಂದರು. ಆದರೆ ಕ್ಷೇತ್ರಗಳಿಗೆ ಅನುದಾನದ ಕೊರತೆ ಎದುರಾಗಿರುವಂಥದ್ದು ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಪ್ರಸ್ತಾಪ ಮಾಡ್ತಾ ಇದ್ರು. ಸೊ ಈ ಸವಾಲನ್ನ ಈ ಬಾರಿ ಮುಖ್ಯಮಂತ್ರಿಗಳು ಹೇಗೆ ಅದನ್ನ ಪರಿಗಣಿಸ್ತಾರೆ, ಹೇಗೆ ಲೆಕ್ಕ ಹಾಕಿ ಬಜೆಟ್ ಮಂಡಿಸ್ತಾರೆ ಅನ್ನುವಂಥದ್ದು ಈಗ ಕುತೂಹಲ. 10 ಕಾಲಶತಿಗೆ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. 9:00ವರೆಗೆ ವಿಶೇಷವಾದಂತಹ ಸಂಪುಟ ಸಭೆ ಇದೆ. ಆ ಸಂಪುಟ ಸಭೆಯಲ್ಲಿ ತಾವು ಮಂಡಿಸ್ತಾ ಇರುವಂತಹ ಬಜೆಟ್ ಅನ್ನ ಸಂಪುಟ ಸಹೋದ್ಯೋಗಿಗಳ ಜೊತೆ ಪ್ರಸ್ತಾಪವನ್ನು ಮಾಡಿ ಅನುಮೋದನೆಯನ್ನು ಪಡ್ಕೊಂಡು 10 ಕಾಲಿಗೆ 15ನೇ ದಾಖಲೆ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಎಷ್ಟು ನಿರೀಕ್ಷೆ ಇದೆಯೋ ಅಷ್ಟೇ ದೊಡ್ಡ ಸವಾಲು ಕೂಡ ಇರುವಂತದ್ದು. ಭಾವನಾ, ಎಸ್, ಧನ್ಯವಾದ ಶರತ್ ನಿಮ್ಮೆಲ್ಲ ಮಾಹಿತಿಗೆ. ಹಾಗಾದ್ರೆ ನಿರೀಕ್ಷೆಗಳು ಏನೇನು, ಈ ಬಾರಿಯ ಸಿದ್ದರಾಮಯ್ಯ ಲೆಕ್ಕಾಚಾರದ ನಿರೀಕ್ಷೆಗಳು ಏನೇನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿದ್ದು ಭಾಗ್ಯ 2.0 ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕೂಡ ಹೆಚ್ಚಿನ ಒತ್ತು ಕೊಡಬೇಕು. ಮೇಕೆದಾಟು ಎತ್ತಿನಹೊಳೆ ಯೋಜನೆಗೆ ಅನುದಾನದ ನಿರೀಕ್ಷೆ ಇದೆ. ಆದಷ್ಟು ಬೇಗ ಈ ಯೋಜನೆಗಳು ಮುಗಿಬೇಕು ಅನ್ನೋ ನಿರೀಕ್ಷೆಗಳು ಕೂಡ ಇದೆ. ಹಾಗೆ ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ ಬಹಳ ಒತ್ತಡ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ವಿಶೇಷ ಅನುದಾನದ ನಿರೀಕ್ಷೆಯಲ್ಲಿದ್ದಾರೆ. ನೀರಾವರಿಗೆ ಸಂಬಂಧಪಟ್ಟ ನಿರೀಕ್ಷೆಗಳು ಬಹಳ ದೊಡ್ಡ ಮಟ್ಟಕ್ಕಿವೆ. ಎಲ್ಲ ಭಾಗದಲ್ಲೂ ಕಿತ್ತೂರು ಕರ್ನಾಟಕ, ಚಿತ್ರದುರ್ಗ ಸೇರಿದಂತೆ ಹಲವು ಭಾಗಗಳಲ್ಲಿ ನೀರಾವರಿ ಯೋಜನೆಗಳ ನಿರೀಕ್ಷೆ ಇದೆ. ಇನ್ನು ಮತ್ತೊಂದು ಕಡೆ ಪೌರ ಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳದ ಕುರಿತಾಗಿಯೂ ಕೂಡ ಈಗಾಗಲೇ ಪ್ರೊಟೆಸ್ಟ್ ಮಾಡಿದ್ರು ಕಳೆದ ವಾರ. ಸೊ ಗೌರವಧನ ಹೆಚ್ಚಳ ಮಾಡಿಕೊಡಿ ಅಂತ ಇದು ಒಂದು ಬೇಡಿಕೆಗಳಲ್ಲಿ ಬಹುಮುಖ್ಯವಾದಂತಹ ಬೇಡಿಕೆ. ಸಿದ್ದು ಬಜೆಟ್ ನಿರೀಕ್ಷೆಗಳೇನು ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಪ್ರಮುಖವಾಗಿ ತಳ ಸಮುದಾಯಗಳ ಅಭಿವೃದ್ಧಿ ಕಲ್ಯಾಣ ಮಂಡಳಿಯ ರಚನೆಯ ಬೇಡಿಕೆ ಇದೆ.
ಸಿದ್ದು ಸರ್ಕಾರದಲ್ಲಿ ಈ ಬಾರಿಯ ನಿರೀಕ್ಷೆಗಳು ಏನೇನು ಅನ್ನೋದನ್ನ ಒಂದೊಂದಾಗಿ ನಾವು ನಿಮಗೆ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೀವಿ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಈ ಬಾರಿ 5,000 ಕೋಟಿ ವಿಶೇಷ ನಿಧಿ ಕೊಡುವ ಸಾಧ್ಯತೆ ಇದೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಈ ಬಾರಿ ಮೀಸಲಿಡ್ತಾರ ದುಡ್ಡು ಅನ್ನೋದು ಪ್ರಶ್ನೆಯಾಗಿದೆ. ಸಂತ ಶಿಶುನಾಳ ಶರೀಫ ಭಗೀರಥ ಪ್ರತಿಮೆ ನಿರ್ಮಾಣಕ್ಕೆ ಅನುದಾನ ಮೀಸಲಿಡ್ತಾರ? ಕೆಲವೊಂದು ನಿರೀಕ್ಷೆಗಳು, ಆಯಾ ಭಾಗದ ನಿರೀಕ್ಷೆಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಬಜೆಟ್ ಅಂದ ತಕ್ಷಣ ಅಭಿವೃದ್ಧಿ ಯೋಜನೆಗಳು ಸೇರಿದಂತೆ ಇತರ ಯೋಜನೆಗಳನ್ನ ಕೂಡ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. SC/ST ಸಮುದಾಯದ ಯುವತಿಯರ ಉನ್ನತ ಶಿಕ್ಷಣಕ್ಕೆ ಯೋಜನೆ ಘೋಷಣೆಯಾಗತ್ತಾ? ಅದಕ್ಕೆ ಎಷ್ಟು ಹಣ ಮೀಸಲಿಡಲಾಗುತ್ತೆ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಬಾರಿ ಅಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚಿನ ಒತ್ತು ಕೊಡ್ತಾರ? ಗರ್ಭಕೋಶ ರೋಗದಿಂದ ಬಳಲುವ ಮಹಿಳೆಯರ ಚಿಕಿತ್ಸೆಗೆ ಯೋಜನೆ ರಾಜ್ಯ ಸರ್ಕಾರದಿಂದ ಘೋಷಣೆ ಆಗಬೇಕು ಅನ್ನೋ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆ ಈ ಬಾರಿ ನಿಜ ಆಗತ್ತಾ? ಇದರ ಜೊತೆಗೆ ಅನಾಥ ಮಕ್ಕಳ ಶಿಕ್ಷಣಕ್ಕಾಗಿ ವಿಶೇಷ ಶಾಲೆಗಳ ನಿರ್ಮಾಣಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಹೈನುಗಾರಿಕೆ ಪ್ರೋತ್ಸಾಹಕ್ಕೆ ಉತ್ತರ ಕರ್ನಾಟಕದಲ್ಲಿ KMF ತರಬೇತಿ ಘಟಕದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈ ಎಲ್ಲದರ ನಡುವೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲಿಡಬೇಕು, ಅಭಿವೃದ್ಧಿ ಯೋಜನೆಗಳನ್ನು ತರಬೇಕು. ಅಭಿವೃದ್ಧಿ ಯೋಜನೆಗಳು ಕೆಲವೊಂದು ಏನು ಅನುದಾನ ಇಲ್ಲದೆ ನಿಂತಿವೆ, ಅವುಗಳಿಗೆ ಈಗ ಹಣ ಹೊಂದಿಸಬೇಕು. ಈಗ ಒಂದು ಮನೆಯಲ್ಲಿ ಬರ್ತಾ ಇರುವಂತಹ ಸಂಬಳ, ಮಾಡಿರುವ ಸಾಲದ ಮೇಲಿನ ಬಡ್ಡಿ, ಮನೆಯಲ್ಲಿ ಇರುವ ಎಲ್ಲರಿಗೂ ಬಂದಿರುವ ಸಂಬಳದಲ್ಲಿ ಹೇಗೆ ದುಡ್ಡನ್ನು ವಿತರಿಸಬೇಕು, ಬಹಳ ದೊಡ್ಡ ನಿರೀಕ್ಷೆ ಇರುತ್ತೆ. ಗ್ಯಾರಂಟಿ ಲೆಕ್ಕಾಚಾರ ನಾವು ನೋಡ್ತಾ ಹೋಗೋದಾದ್ರೆ 5 ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ಬಾರಿ 58,225 ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಈ ಬಾರಿ ಸುಮಾರು 60,000 ಕೋಟಿ ರೂಪಾಯಿಗಳನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಗೃಹಜ್ಯೋತಿ ಯೋಜನೆಗೆ 13,950 ಕೋಟಿ ರೂಪಾಯಿಗಳು ಬೇಕಾಗುತ್ತೆ. ಅನ್ನಭಾಗ್ಯ ಯೋಜನೆಗೆ 10,275 ಕೋಟಿ ರೂಪಾಯಿಗಳು. ಶಕ್ತಿ ಯೋಜನೆಗೆ 4,000, ಗೃಹಲಕ್ಷ್ಮಿ ಯೋಜನೆಗೆ 30,000 ಕೋಟಿ ರೂಪಾಯಿಗಳು. ಯುವ ನಿಧಿಗೆ ಸುಮಾರು 1,200ರಿಂದ 1,300 ಕೋಟಿ ರೂಪಾಯಿಗಳನ್ನ ಮೀಸಲಿಡಬೇಕು. ಓವರ್ ಆಲ್ ಲೆಕ್ಕ ಹಾಕಿದ್ರೆ 60,000 ಕೋಟಿ ರೂಪಾಯಿಗಳನ್ನ ಮೀಸಲಿಡಬೇಕು. ಇದು ದೊಡ್ಡ ಚಾಲೆಂಜ್. ಎಸ್, ಈ ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಅವರನ್ನ ಮಾತನಾಡಿಸೋಣ. ಆರ್ಥಿಕ ತಜ್ಞರಾದಂತಹ ಮುರಳೀಧರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಸುರಭಿ ಹೊದಿಗೆರೆ ಅವರು ನಮ್ಮ ಜೊತೆ ಇದ್ದಾರೆ. ಸುರಭಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ಅನಿಲ್ ಅವರಿದ್ದಾರೆ. ಅನಿಲ್ ಅವರೇ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮ್ಮಿಂದಲೇ ಆರಂಭಿಸ್ತೀನಿ. ಅನಿಲ್, ಬಹಳ ದೊಡ್ಡ ನಿರೀಕ್ಷೆ ಇದೆ. ಕಳೆದ ಬಾರಿಯ ಬಜೆಟ್ ಏನಾಗಿತ್ತು ಅಂದ್ರೆ ಗ್ಯಾರಂಟಿಗಳ ಮೇಲೆ ಹೆಚ್ಚಿನ ಫೋಕಸ್ ಇತ್ತು. ಜನಸಾಮಾನ್ಯ ಕೂಡ ಗ್ಯಾರಂಟಿಗಳ ಅನುಷ್ಠಾನ ಮಾಡ್ತಾರಾ ಇಲ್ವಾ ಈ ಗೊಂದಲದಲ್ಲಿತ್ತು. ಅಂಡ್ 5 ಅನುಷ್ಠಾನ ಆಗಿದೆ. ಆದ್ರೆ ಇದಾದ ಮೇಲೆ ಈ ಬಾರಿಯ ಬಜೆಟ್ ಅಭಿವೃದ್ಧಿ ಮತ್ತು ಗ್ಯಾರಂಟಿ ಸಮತೋಲನವಾಗಿ ಮುಂದುವರಿಬೇಕು. ಅಂಡ್ ಬರ ಅತಿ ದೊಡ್ಡ ಏಟ್ ಕೊಟ್ಟಿದೆ ರಾಜ್ಯದ ಮೇಲೆ. 223 ತಾಲೂಕುಗಳು ಬರಪೀಡಿತ. ಅವುಗಳಿಗೆ ಏನು ಕೊಡಬೇಕು ಅನ್ನೋದು ದೊಡ್ಡ ನಿರೀಕ್ಷೆ. ಮೊದಲನೇ ವಿಚಾರ ಹೇಳಬೇಕು ಅಂದರೆ, ನೀವು ಹೇಳಿದ್ದ ಅಷ್ಟೂ ವಿಚಾರಗಳು ಸತ್ಯಕ್ಕೆ ಭಾಳ ಹತ್ತಿರವಾದಂಥ ವಿಚಾರಗಳು. ಈಗ ನಮ್ಮ ಎದುರುಗಡೆ ಇರುವಂಥ ಸವಾಲು ಬರ ಒಂದು ಕಡೆ ಆದರೆ, ಮುಂದಿನ ದಿನದಲ್ಲಿ ನೀರು ಪೂರೈಕೆ ಅದು ಎಂಥ ದೊಡ್ಡ ಸಮಸ್ಯೆ ಅನ್ನೋದು ಸಹ ನಮ್ಮ ಎದುರುಗಡೆ ಇರುವಂಥದ್ದು. ಅದೇ ರೀತಿ ಯಾರು ನಮ್ಮ ಇವ್ರು ಹೇಳ್ತಾ ಇದ್ರು, ಶರತ್ ಅವರು ಹೇಳ್ತಾ ಇದ್ರು, ಎಲೆಕ್ಷನ್ ಸಹ ಎದುರುಗಡೆ ಇರುವಂಥದ್ದು, ನಮ್ಮ ಎದುರುಗಡೆ ಇರುವಂಥದ್ದು ಎಲೆಕ್ಷನ್ನು ಸಹ. ಅದರೊಟ್ಟಿಗೆ ಸರ್ಟನ್ MLAಸ್ಗಳು ಅವರ ನೋವನ್ನು ತೋಡ್ಕೊಂಡಿದ್ದು ಸಹ ನಿಜ. ನಮಗೆ ಜಾಸ್ತಿ ಅನುದಾನ ಬೇಕು, ಯಾಕಂದರೆ ಮೊದಲನೇ ಬಾರಿ ಗೆದ್ದಿದ್ದೀವಿ ನಾವು ಮತ್ತೊಂದು ಬಾರಿ ಗೆಲ್ಲಬೇಕು ಅಂತಂದರೆ ನಮಗೆ ಅನುದಾನ ಸಿಕ್ಕರೆ ಮಾತ್ರನೇ. ಇದೆಲ್ಲ ಸವಾಲುಗಳು ಇದೆ ನಮ್ಮ ಎದುರುಗಡೆ. ಸೊ ಸರಿಸುಮಾರು 14 ಬಜೆಟ್ಗಳು ಇಡೀ ದೇಶದಲ್ಲಿ ಯಾರು ಮಾಡಿದರೆ ಕೆಲವೇ ವ್ಯಕ್ತಿಗಳು ಅಂತೇಳಿ ನಾನು ಭಾವಿಸ್ತೀನಿ. ಅದರಲ್ಲಿ ಪ್ರಮುಖವಾಗಿ ಪ್ರಮುಖ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಸಿದ್ದರಾಮಯ್ಯನವರು ಅಂತ ಹೇಳಿದ್ರು ಸಹ ಅದರಲ್ಲೇನು ತಪ್ಪಾಗಲಿಕ್ಕಿಲ್ಲ ಅಂತೇಳಿ ಭಾವಿಸ್ತೀನಿ. ಸೊ ಹಂಗಾಗಿ ಅವ್ರಿಗೆ ಬೇಕಾದಷ್ಟು ಅನುಭವ ಇದೆ. ಆಮೇಲೆ ಮೇಡಮ್, ಇನ್ನೊಂದು ವಿಚಾರ ಏನು ಅಂತಂದರೆ, ನಾವೆಲ್ಲರೂ ಗಮನಿಸಬೇಕಾಗಿರೋದು ಸರಿಸುಮಾರು 77,000 ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿದೆ ಜಸ್ಟ್ ಇನ್ ದ ಮಂತ್ ಆಫ್ 8 ಮಂತ್ಸ್. 77,000 ಕೋಟಿ, ದಟ್ಸ್ ಅ ವೆರಿ ಬಿಗ್ ನಂಬರ್. ಸೊ ಈಗ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ರೆವಿನ್ಯೂ ರಿಸೀಟ್ಸು, ನನ್ನ ಮನೆಗೆ ನನಗೆ ಎಷ್ಟು ದುಡ್ಡು ಬರುತ್ತೋ ಅದ್ರ ಮೇಲೆ ನಾನು ಖರ್ಚು ಮಾಡುವಂಥ ಲೆಕ್ಕಾಚಾರಗಳನ್ನ ಹಾಕ್ಕೊಳ್ಬೇಕಾಗ್ತದೆ. ಇವತ್ತು ರೆವಿನ್ಯೂ ರಿಸೀಟ್ಸ್ ಹೆಂಗೆ ಇನ್ಕ್ರೀಸ್ ಮಾಡಬೇಕು ಅನ್ನೋದು ನೋಡಬೇಕು. ರೆವಿನ್ಯೂ ರಿಸೀಟ್ಸ್ ಅಂದ್ರೇನು? ಡೈರೆಕ್ಟಾಗಿ ಟ್ಯಾಕ್ಸ್ ಮೂಲಕ ಬರುವಂಥದ್ದು. ಟ್ಯಾಕ್ಸ್ ಹೆಂಗೆ ಬರುತ್ತೆ? ಇಲ್ಲಿ ಯಾರು ಹೂಡಿಕೆ ಮಾಡಿರಬೇಕು, ಇಲ್ಲ ಅಂತಂದರೆ ನಾನು ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿರಬೇಕು, ಇಲ್ಲ ಕಮ್ಮಿ ಮಾಡಬೇಕು ಅಂತಂದರೆ ಟ್ಯಾಕ್ಸ್ ಡಿಕ್ರೀಸ್ ಮಾಡಿರಬೇಕು. ಸೊ ಈ ಥರದ ವಿಚಾರಗಳಲ್ಲಿ ನನಗೆ ರೆವಿನ್ಯೂ ರಿಸೀಟ್ಸ್ ಬರುವಂಥದ್ದು. ಕ್ಯಾಪಿಟಲ್ ರಿಸೀಟ್ಸ್ ಅಂದ್ರೇನು? ನನ್ನ ಹತ್ರ ಇರುವಂಥ ಆಸ್ತಿಯಿಂದ ಏನಾದ್ರು ಬರ್ತಾ ಇದೆಯಾ, ಸೊ ಅದರಿಂದ ನನಗೆ ಬರುವಂಥ ಆಮದಾನಿ ಒಳಗಡೆ ನಾನು ಏನಾದ್ರು ಖರ್ಚು ಮಾಡೋಕ್ಕಾಗುತ್ತಾ ಅನ್ನೋದು ಕ್ಯಾಪಿಟಲ್ ರಿಸೀಟ್ಸ್. ಸೊ ಇಲ್ಲಿ ನಾವು ಇತಿಹಾಸ ನೋಡ್ತಾ ಹೋದರೆ
ಅಂದರೆ ಕಳೆದ ಒಂದು 10 ವರ್ಷಗಳ ಇತಿಹಾಸ ನೋಡ್ತಾ ಹೋದರೆ, ಇಫ್ ಯು ಲುಕ್ ಎಟ್ 2013ರಿಂದ 2018ರವರೆಗೂ 6,39,899 ಕೋಟಿ ರೂಪಾಯಿ ಅಷ್ಟು ರೆವಿನ್ಯೂ ರಿಸಿಟ್ಸ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿತ್ತು. 2013ರಲ್ಲಿ ಇವ್ರು ಯಾವಾಗ ಆಫೀಸ್ ತೊಗೊಂಡ್ರು ಆವತ್ತು ನಮ್ಮ ಹತ್ರ ಇದ್ದಂಥ ರೆವಿನ್ಯೂ ರಿಸಿಟ್ಸ್ ಬಂದು 75,617 ಕೋಟಿ. ಅವರು ಆಫೀಸ್ ಬಿಡಬೇಕಾದ್ರೆ ಅವ್ರ ಹತ್ರ ಇದ್ದಿದ್ದಂಥ ರೆವಿನ್ಯೂ ರಿಸಿಟ್ಸ್ ಬಂದ್ಬಿಟ್ಟು 1,42,730 ಅಂದರೆ ಸರಿಸುಮಾರು 29% ಇನ್ಕ್ರೀಸ್ ಆಯಿತು. ನಾರ್ಮಲಿ ಏನಾಗುತ್ತೆ, ಇದು ಕಾಂಪೌಂಡಿಂಗ್ ಒಳಗೆ ಬೆಳೀತದೆ, ಎವ್ರಿ 6 ವರ್ಷಕ್ಕೆ ಒಂದ್ಸರಿ ಡಬಲ್ ಆಗ್ತಾ ಹೋಗ್ತದೆ. ಟೆಂಟೇಟಿವ್ಲಿ ನೆಕ್ಸ್ಟ್ 10 ವರ್ಷದೊಳಗೆ ನೆಕ್ಸ್ಟ್ 5 ವರ್ಷದೊಳಗೆ ಕರ್ನಾಟಕದ ಸೈಜ್ ಇಟ್ ವಿಲ್ ಬಿ ಕ್ಲೋಸ್ ಟು ಅಬೌಟ್ 12 lakh crore, 12 ಲಕ್ಷ ಕೋಟಿಯಷ್ಟು ನಾವು ಟ್ಯಾಕ್ಸ್ ರಿಸಿಟ್ಸನ್ನು ಇನ್ಕ್ರೀಸ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಹಂಗಾಗಿ ನನ್ನ ಅನುಭವದ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಒಳ್ಳೆ ಅನುಭವ ಇದೆ. ಎಲ್ಲ ವರ್ಗದ ಜನರನ್ನು, ಅದು ಶೋಷಿತರಾಗಿರ್ಬೋದು, ಲೇಬರ್ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯೂತ್ ಆಗಿರ್ಬೋದು, ರೈತಾಪವಾದಿ ಆಗಿರ್ಬೋದು, ಎಲ್ಲರನ್ನೂ ಸೇರಿಕೊಂಡು ಒಂದು ಉತ್ತಮವಾದಂಥ ಬಜೆಟನ್ನು ಕೊಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತೇಳಿ ಭಾವಿಸಿದ್ದೀನಿ. ರೈಟ್. ವಾಪಸ್ ಬರ್ತೀವಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಯಾವ ಭಾಗಗಳಲ್ಲಿ ಏನೇನು ನಿರೀಕ್ಷೆಗಳಿವೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಮುಂದೆ ಇರುವ ಸೂತ್ರಗಳೇನು ಮಾತಾಡ್ತೀವಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.